ಜ್ಞಾನಿಯಾದವನಿಗೆ, ಅದು ಯಾರೇ ಬೇಕಾದರೂ ಇರಲಿ, ರಮಣ ಮಹರ್ಷಿ ಇರಲಿ, ಭಗವಾನ್ ನಿತ್ಯಾನಂದರಿರಲಿ, ಅಲ್ಲ ಶಿರಡಿ ಸಾಯಿಬಾಬಾ ಇರಲಿ, ಅಲ್ಲ ಗಜಾನನ ಮಹಾರಾಜ್ ಇರಲಿ, ಅಕ್ಕಲ್ಕೋಟು ಮಹಾರಾಜ್ ಇರಲಿ, ಇವರೆಲ್ಲ ಒಂದು ಮಹಾ ಚೈತನ್ಯಗಳು. ಇವರಿಗೆ ಏನು ಅಂತ ಕರೆಯುವಂತಲೇ ಗೊತ್ತಿಲ್ಲ. ಕೆಲವರು ಅವಧೂತ ಅಂತ ಹೇಳ್ತಾರೆ, ಸದ್ಗುರು ಅಂತ ಹೇಳ್ತಾರೆ, ಜ್ಞಾನಿ ಅಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಇದು ಎಲ್ಲವನ್ನು ದಾಟಿದ ಒಂದು ಸ್ಥಿತಿ ಇದು. ಆಗ ಒಟ್ಟಿನಲ್ಲಿ ಹೇಳಿದ್ರೆ ಜ್ಞಾನಿಗಳಿಗೆ ಅಂತೇಳಿ. ಈ ಜ್ಞಾನಿಗಳನ್ನು ಕಂಡುಹಿಡಿಯೋದು ಹೇಗೆ ಅಂತೇಳಿದರೆ, ಇವರಿಗೆ ಅಗಾಧ ವಿಚಾರ ಯಾವುದು ಅಂತೇಳಿದರೆ, ಜ್ಞಾನಿಗಳಿಗೆ ಬಹಳ ಒಂದು ಕಷ್ಟವಾಗುವ ವಿಚಾರ ಯಾವುದು ಅಂತೇಳಿದರೆ, ಒಂದು ಊಟ, ಇನ್ನೊಂದು ಸ್ಥಾನ. ಈ ಎರಡು ವಿಚಾರದಿಂದ ಅವರು ಬಹಳಷ್ಟು ದೂರ ಇರ್ತಾರೆ. ಈ ಸ್ನಾನ ಮಾಡೋದು, ಈ ಊಟ ಮಾಡೋದು, ಈ ಎರಡು ವಿಷಯದಲ್ಲಿ ಅವರಿಲ್ಲ. ಅವರು ಬಹಳ ದೂರ ಅವರು. ಇದರಲ್ಲೇ ನಾವು ತಿಳಿಬೇಕು ಅವರ ಸ್ಥಿತಿ ಏನು ಅಂತೇಳಿ. ಮತ್ತು ಪೂಜೆ ಪುನಸ್ಕಾರ ಗೊತ್ತು ಯಾವುದೂ ಇರುವುದಿಲ್ಲ ಅವರಿಗೆ. ಒಂದು ಜ್ಞಾನಿಯ ದರ್ಶನ ಆಯಿತಾ, ಒಂದು ಸಾಧುವಿನ ದರ್ಶನ ಆಯಿತಾ, ಸಾಧು ದರ್ಶನಂ ಪಾಪ ವಿಮೋಚನ ಎಂಬ ಸ್ಥಿತಿ ಆ ಭಕ್ತನೊಳಗೆ ಬರಬೇಕು. ಭಕ್ತನೊಳಗೆ ಆ ಸ್ಥಿತಿ ಬರಬೇಕು. ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು, ಅವರು ಹೇಗೂ ಬೇಕಾದರೂ